ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಗೋಳಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನ್ಯಾಚುರಲ್ ಆಗಿ ಬೆಳೆಯುವಂಥ ಒಂದು ಸೊಪ್ಪಿದು. ಇದನ್ನು ಇದು ಹೊಲದಾಗದು ಸಿಗ್ತಿರ್ತೈತಿ. ಇದಕ್ಕೆ ನಾನು ಈರುಳ್ಳಿ ತೊಗೊಂಡನಿ, ಬೆಳ್ಳುಳ್ಳಿ ತೊಗೊಂಡನಿ. ಇದು ಸೋಸೋದು ಹೆಂಗಂದ್ರೆ ಅದರದ್ದು ಒಂದು ಬೆಳೆದಂಥ ಒಂದು ಕೆಳಗೆ ಬೇರು ಇರ್ತೈತೆ. ಅದು ಆ ಬೇರು ಮಾತ್ರ ಅದನ್ನ ತೆಗಿಬೇಕಷ್ಟ. ಇಲ್ಲೈತೆ ನೋಡ್ರಿ ಬೇರು ತೋರ್ಸಾಗ್ತಾನೆ. ಈ ಬೇರು ತೆಗೆದ್ರೆ ಉಳಿದೆಲ್ಲ ಪಲ್ಯನೂ ಅದರೊಳಗಿಂದ ನಾವು ಕಟ್ ಮಾಡ್ಕೋಬೇಕು. ಹೀಗೆಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡು ಇದನ್ನೆಲ್ಲ ತಗೊಳಕ್ತಾನೆ. ಈಗ ನೋಡ್ರಿ ಇದನ್ನ ಒಂದು 2-3 ಸಲ ತೊಳಿಬೇಕು. ಯಾಕಂದ್ರೆ ಇದು ಹೊಲ್ದಾಗ ಬೆಳೆದಿದ್ರಿಂತ ಚೆನ್ನಾಗಿ ತೊಳಿಬೇಕು. ಇದನ್ನು ನಾನು ಒಂದು 2-3 ಸಲ ತೊಳೆದನಿ ಈಗ ಪಲ್ಯ. ಈಗ ಅದನ್ನು ತೊಗೊಂಡನಿ ನೋಡ್ರಿ. ನಾನು ನಿಮ್ಗೆ ಹೆಂಗೆ ಇದು ಸೋಸೋದು ಹೆಂಗೆ ಅನ್ನೋದು ತೋರಿಸೀನಿ. ಹಿಂಗೆ ಬಿಡಿಸ್ಕೋಬೇಕು ಅದನ್ನೆಲ್ಲ. ಒಂದು ಬೇರು ಇರ್ತೈತೆ ರೀ, ಆ ಬೇರು ಸಮೇತ ಅದು ಬೆಳ್ಕೋದು ಬಂದಿರ್ತೈತಿ. ಆ ಬೇರು ತೆಗೆದ್ರೆ ಉಳ್ದದ್ದೆಲ್ಲ ನಮಗೆ ಪಲ್ಯ ಸಿಗ್ತೈತಿ. ಈಗ ನೋಡ್ರಿ ಇದೆಲ್ಲ ಪಲ್ಯ ಸಿಗ್ತೈತಿ. ಆದ್ರೆ ಇಲ್ಲಿ ಬೇರು ಐತೆ ನೋಡ್ರಿ, ಬೇರನ್ನು ತೆಗೆದು ಅದನ್ನ ಪಲ್ಯ ಈ ಕಡೆ ಹಾಕೋಬೇಕು. ಆಮೇಲೆ ನಾನು ಬೆಳ್ಳುಳ್ಳಿ ತೊಗೊಂಡು ಜಾಸ್ತಿ ಬೆಳ್ಳುಳ್ಳಿ ಹಾಕ್ರಿ ಅಂದರೆ ಇದು ಪಲ್ಯ ಟೇಸ್ಟ್ ಬರ್ತೈತಿ. ತಾಳ್ಸೋ ಪಲ್ಯ ಇರೋದಕ್ಕೆಲ್ಲಕ್ಕೂ ಜಾಸ್ತಿ ಬೆಳ್ಳುಳ್ಳಿ ಇರೋದ್ರಿಂದ ಟೇಸ್ಟ್ ಬರ್ತೈತೆ ಅದಕ್ಕೆ. ಈಗ ಬೆಳ್ಳುಳ್ಳಿಯನ್ನು ನಾನು ಇದ್ರಾಗ ಹಾಕಿ ಜಜ್ಕೊಳಾಕ್ತಾನೆ. ಈಗ ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾರೆ. ಅದಕ್ಕೆ ನಾನೀಗ ಹಸಿಮೆಣ್ಸಿನ್ಕಾಯನ್ನು ಪೇಸ್ಟ್ ಮಾಡ್ಕೊಳಕ್ಕೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ ಅವನ್ನೆಲ್ಲ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಹಸಿಮೆಣ್ಸಿನ್ಕಾಯಿನ ಇದನ್ನ ಪೇಸ್ಟ್ ಮಾಡ್ಕೊಂಬಂದು ನೋಡ್ರಿ ಇದನ್ನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೋದ್ರಿಂತ ಅದಕ್ಕೊಂದು ಟೇಸ್ಟ್ ಬರ್ತೈತೆ. ಅದು ಸೊಪ್ಪಲ್ರಿ ಅದು. ಈಗ ನೋಡ್ರಿ ಇದೆಲ್ಲ ಪೇಸ್ಟ್ ಆಗೈತಿ. ಇದನ್ನು ನಾನು ಹಾಕ್ತೀನಿ. ಈಗ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡನಿ. ಇದಕ್ಕೆ ಸಾಸಿವೆದು ಏನು ಹಾಕಲ್ಲ, ಜೀರಿಗೆ ಮಾತ್ರ ಹಾಕಬೇಕು. ಈಗ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋರಿ ಅಂದ್ರೆ ಟೇಸ್ಟ್ ಬರ್ತೈತಿ. ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿ ಇವೆಲ್ಲನೂ ಜಾಸ್ತಿನೇ ಹಾಕೋರಿ ಅಂದ್ರೆ ಅದು ಪಲ್ಯ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಇದು ಬೆಳ್ಳುಳ್ಳಿ ಹಾಕ್ಕೊಂಡನಿ ನಾನು, ಜೀರಿಗೆ ಹಾಕ್ಕೊಂಡನಿ, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ. ಅದಕ್ಕೆ ನಾನು ಈರುಳ್ಳಿನೂ ಹಾಕ್ಕೊಳಾಕ್ತಾನೆ, ಅವನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳಾಕ್ತಾನೆ ನಾನು. ಈಗ ಸೊಪ್ಪು ಇದು ಕರಗ್ತೈತೆ ರೀ, ಕರಿಗೆ ಸ್ವಲ್ಪ ಆಗ್ತಿರ್ತೈತಿ. ಈಗ ಇವನ್ನೆಲ್ಲ ಬಾಡಿಸಿ ಅದಕ್ಕೆ ಸೊಪ್ಪು ಹಾಕಬೇಕಾಗ್ತದೆ ನೋಡಿರಿ. ಇವೆಲ್ಲ ಈರುಳ್ಳಿ ಚೆಂದಂಗೆ ಬಾಡಿಸ್ಬೇಕ್ರಿ. ಇದು ಈ ಸೊಪ್ಪು ಹೆಲ್ತಿಗೆ ಭಾಳ ಚಲೋ ಆತ್ರಿ. ಇದು ವಿಟಮಿನ್ A, B, C 3 ಇದ್ರಾಗ ಇರೋದ್ರಿಂದ ಇದು ಹಾರ್ಟ್ ಪ್ರಾಬ್ಲಮ್ ಇದ್ರೆ, ಶುಗರ್ದವ್ರಿಗೆ ಚಲೋ ರೀ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ HB ಹೆಚ್ಚು ಮಾಡ್ತೈತಿ. ಎಲ್ಲ ಭಾಳ ಇದ್ರೊಳಗೆ ಇದು ಅದಾವೆ ರೀ, ವೆರೈಟಿ ಕಂಟೆಂಟ್ಸ್ ಅದಾವೆ. ಈಗ ನೋಡ್ರಿ ಇವನ್ನೆಲ್ಲ ಹಾಕ್ಕೊಳಕ್ತಾನೆ ನಾನು. ಹಾರ್ಟ್ ಪ್ರಾಬ್ಲಮ್ ಮತ್ತು ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡ್ತೈತೆ. ಎಲ್ಲನೂ ಕಣ್ಣಿಗೆ ಚಲೋ ರೀ, ಮಸ್ತ್ ಐತೈತೆ ರೀ ಇದ್ರೊಳಗೆಲ್ಲ. ಅದಕ್ಕೊಂದು ಔಷಧಿಯ ಇದೊಂದು ಪಲ್ಯ ರೀ. ಇದು ಔಷಧೀಯ ಗುಣವುಳ್ಳಂಥ ಒಂದು ಸೊಪ್ಪು ಐತಿ. ಅದಕ್ಕೆ ಇದನ್ನ ಇದು ಸೀಸ್ನಲ್ ಬರ್ತೈತಿ, ಮಳೆಗಾಲದಾಗ ಅಷ್ಟೇ ಸಿಗ್ತೈತಿ, ಕಾರ್ಚಿಕಾಯಿ ಥರ. ಅದಕ್ಕೆ ಇದನ್ನು ಒಂದು ಸಲನಾದರೂ ಮಾಡಿ ತಿನ್ಬೇಕಂತ ಹೇಳಿ ನಾ ಇದನ್ನ ಮಾಡಿ ತೋರ್ಸಾಕ್ತೇನೆ ರೀ. ಈಗ ನೋಡಿರಿ ಇದು ಬಿಡಿಸ್ಕೊಂಡು ಆದಮೇಲೆ ಭಾಳ ಚೆಂದಾಗಿರ್ತೈತಿ ಇದು ಪಲ್ಯ. ಎಲ್ಲ ತೊಳೆದು ಇಟ್ಕೊಂಡು ಈಗ ನೋಡಿರಿ ಇದನ್ನ ತಾಳ್ಸಾಕ್ತೇನೆ ನಾನು. ಈರುಳ್ಳಿ, ಬೆಳ್ಳುಳ್ಳಿ ಅದು ಎಲ್ಲ ಹಾಕಿಂದ ಇದನ್ನ ಪಲ್ಯ ಹಾಕ್ಕೊಳಾಕ್ತೇನೆ ನಾನು. ಈಗ ಪಲ್ಯನೂ ಎಲ್ಲ ಹಾಕ್ಕೊಂಡ್ರಿ ಚೆಂದಂಗೆ ಇದು ಹುರ್ಕೊಂಡಂಗೆ ಮಾಡೇ ತಾಳಿಸ್ಬೇಕು ಇದನ್ನು. ಯಾಕಂದರೆ ಇದರಲ್ಲೂ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರು ಹಾಕೋದು ಹತ್ತಂಗಿಲ್ಲ, ನೀರೇನು ಹಾಕಬಾರ್ದು ರೀ. ಈರುಳ್ಳಿದು ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರ್ತೈತಿ, ಈ ಸೊಪ್ಪು ಒಂದು ಸ್ವಲ್ಪ ನೀರು ಬಿಡ್ತೈತಿ. ಅದಕ್ಕೆ ಈ ಸೊಪ್ಪು ನೀರು ಬಿಟ್ಕೊಳ್ಳೋದ್ರಿಂದ ಅದನ್ನು ತಾಳ್ಸೋದು ಹತ್ತಿರ್ತೈತಲ್ರಿ, ಅದಕ್ಕೆ ಏನೂ ನೀರು ಹಾಕೋದು ಹತ್ತಂಗಿಲ್ಲ. ಹೀಗೆಲ್ಲ ನಾವು ಅದನ್ನ ಚೆನ್ನಾಗಿ ತಾಳಿಸ್ಕೋಬೇಕ್ರಿ. ತಾಳಿಸ್ಕೊಂಡ್ರೆ ಅದು ಪೂರ್ತಿಯಾಗಿ ನೀರು ಹಾಕೋದೇನು, ಅದಕ್ಕೆ ನೀರು ಹಾಕೋದೇನು ಹತ್ತಂಗಿಲ್ಲ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿರ್ತೀವಲ್ರಿ, ಆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಬೇಕು ಇದಕ್ಕೆ. ಅದನ್ನು ಈಗ ತಾಳ್ಸೋ ಮುಂದಾಗ ಅದನ್ನು ಇದು ಸೊಪ್ಪು ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಇದರಲ್ಲಿ ಉಪ್ಪು ಹಾಕಿರೋದ್ರಿಂದ ನಿಮ್ಗೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ. ಯಾಕಂದ್ರೆ ಉಪ್ಪು ಒಬ್ಬೊಬ್ರು ಜಾಸ್ತಿ ತಿಂತಿರ್ತಾರೋ, ಕಡಿಮೆ ತಿಂತಿರ್ತಾರೋ, ನೋಡ್ಕೊಂಡು ಹಾಕೋಬೇಕಾಕತಿ. ಈಗ ನಾನು ಪೇಸ್ಟಿಗೂ ಉಪ್ಪು ಹಾಕೀನಿ. ಈಗ ಅದರಿಂದ ನಾನು ಉಪ್ಪು ಕಡಿಮೆ ಹಾಕಿದ್ರೆ ನಡೀತೈತೆ ಅಂತ ಹೇಳಿ ಈಗ ಇಷ್ಟ ಹಾಕ್ಕೊಳಾಕ್ತಾನೆ.
ಈಗ ಬೇಕಾದ್ರೆ ಹಾಕ್ಕೊಂಡ್ರಿ ಉಪ್ಪು. ಈಗ ನೋಡ್ರಿ ಇದೆಲ್ಲ ಪಲ್ಯನೂ ಈ ನೀರು ಹಾಕ್ಲಾರ್ದನ ತಾನೇ ನೀರು ಬಿಟ್ಕೊಂಡು ಈ ಥರ ಆಗೈತೆ ಅದು ಪಲ್ಯ. ಬೆಸ್ಟ್ ಆಗಿರ್ತೈತೆ ರೀ, ಟೇಸ್ಟೂ ಹಂಗೆ ಇರ್ತೈತಿ ಇದ್ರದ್ದು. ರೊಟ್ಟಿ ಒಳಗೆ ಚಪಾತಿ ಒಳಗೆ ಎಲ್ಲ ತಿನ್ಬೋದು ರೀ ಇದನ್ನ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಮಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ನಮ್ಮ ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ರಿ. ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಒಂದು ಮಿನಿಟ್ ಅಂದ್ರೆ 1 ಮಿನಿಟನ್ನ ಅದನ್ನು ಸ್ಟೀಮ್ ಒಳಗೆ ಒಂಚೂರು ಹಿಂಗೆ ಮಾಡದೆ ಬಿಟ್ರೆ ಅದೆಲ್ಲ ಕೂಡ್ಕೊಂಡಿರ್ತೈತೆ ಉಪ್ಪು ಖಾರ. ಅದಕ್ಕೆ ನೋಡಿರಿ ಈಗ ಬೆಸ್ಟ್ ಆಗಿರುವಂಥ ಒಂದು ಅದು ನೈಸರ್ಗಿಕವಾಗಿ ಬೆಳೆದಂಥ ಒಂದು ಗೂಳಿ ಪಲ್ಯ ಇದು. ಇದನ್ನು ವರ್ಷಕ್ಕೊಮ್ಮೆ ಆದರೂ ಎಲ್ಲರೂ ತಿನ್ನಬೇಕು ಅಂಥೇಳಿನ ನಾ ಇದನ್ನ ಮಾಡಿ ತೋರ್ಸಾಕ್ತೀನಿ. ಇದಕ್ಕೆ ಕಾಂಬಿನೇಷನ್ ಅಂದ್ರೆ ರೀ ಸಪ್ಪನ್ ಬೇಳೆ ಇರ್ತೈತಲ್ಲ ರೀ, ಅದನ್ನು ಕಾಂಬಿನೇಷನ್, ಮತ್ತು ಅದು ಹಸಿ ಚಟ್ನಿ, ಮೆಣಸಿನ್ಕಾಯ್ದು ಹಸಿ ಚಟ್ನಿನೂ ಕಾಂಬಿನೇಷನ್ ಇರ್ತೈತಿ. ಚಪಾತಿ, ಹಸಿ ಚಟ್ನಿ ಏನು ಬೇಕಾದ್ರೆ ನೀವು ಅದ್ರ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಇವನ್ನ ಸೌತೆಕಾಯಿ ಎಲ್ಲ ಹಚ್ಕೊಂಡು ತಿಂದ್ರೆ ಭಾಳ ಬೆಸ್ಟ್ ಊಟ ನೋಡ್ರಿ ಇದು. ಯಾಕಂದರೆ ಇದು ಏನದು ಹೊಟ್ಟೆ ಒಳಗಿನ ಕಲ್ಲು ಕರಗಿಸ್ತೈತಿ ಅಂಥೇಳಿ ಹೇಳ್ತಾರೆ ರೀ. ಹಂಗೆ ಇದನ್ನು ಎಲ್ಲ ಒಳ್ಳೆ ಪಲ್ಯ ರೀ ಇದು. ಅದಕ್ಕೆ ನೀವು